ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಹತ್ಯೆ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಮೆರವಣಿಗೆ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಪರಂಗಿಪೇಟೆಯಲ್ಲಿ ಜನ ಜಮಾಯಿಸಿದ್ದಾರೆ, ರಸ್ತೆ ತಡೆದಿದ್ದಾರೆ, ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೂರಾರು ವಾಹನ ಆಂಬ್ಯುಲೆನ್ಸ್ ಜೊತೆಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಆ ಆಂಬ್ಯುಲೆನ್ಸ್ ಅನ್ನು ತಡೆದು ನಿಲ್ಲಿಸಿ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಮುಸಲ್ಮಾನರಿಗೆ ಭದ್ರತೆ ಕೊಡುವಲ್ಲಿ ವಿಫಲವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊನೆಗೆ ಜನರನ್ನ ಸಮಾಧಾನಪಡಿಸಿ ಗುಂಪನ್ನು ಚದುರಿಸಿದ್ದಾರೆ ಪೊಲೀಸರು. ಪರಂಗಿಪೇಟೆ ಸಮೀಪ ಅಬ್ದುಲ್ ರೆಹಮಾನ್ ಇದ್ದಂತ ಅವರ ಮೃತದೇಹ ಇದ್ದಂತ ಆಂಬ್ಯುಲೆನ್ಸ್ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ವಾಹನಗಳನ್ನು ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪದೇ ಪದೇ ಈ ರೀತಿಯ ಘಟನೆಗಳು ಮರುಕಳಿಸ್ತಾ ಇದೆ. ಮುಸಲ್ಮಾನರಿಗೆ ಭದ್ರತೆ ಕೊಡೋದ್ರಲ್ಲಿ ರಾಜ್ಯ ಸರ್ಕಾರ ಎಡವಿದೆ, ರಾಜ್ಯ ಸರ್ಕಾರದ ವೈಫಲ್ಯ ಇದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ಸದ್ಯ ಏನಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ? ಪರಿಸ್ಥಿತಿ ನಿಯಂತ್ರಣದಲ್ಲಿದೆಯಾ? ಏನ್ ಕತೆ? ರಕ್ಷತ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯಕ್ಕೆ ಪರಿಸ್ಥಿತಿಯಂತೂ ನಿಯಂತ್ರಣದಲ್ಲಿದೆ. ಆದರೆ ಬೂದಿ ಮುಚ್ಚಿದ ಕಂಡದಂತಿದೆ ಈ ಪರಿಸ್ಥಿತಿ. ಯಾಕಂದರೆ ಒಂದು ಕಡೆಯಿಂದ ಅಮಾಯಕನನ್ನು ಹತ್ಯೆ ಮಾಡಲಾಗಿದೆ ಅನ್ನುವ ಆಕ್ರೋಶ ಒಂದು ಕಡೆ, ಆದರೆ ಇನ್ನೊಂದು ಮುಸ್ಲಿಮರಿಗೆ ರಕ್ಷಣೆ ನೀಡ್ತಾ ಇಲ್ಲ ಸರ್ಕಾರ ಅನ್ನುವ ಒಂದು ಆಕ್ರೋಶ ಇನ್ನೊಂದೆಡೆ. ಇದು ವ್ಯಕ್ತವಾಗಿರುವಂಥದ್ದು ಕುತ್ತಾರ್ನಿಂದ ಯಾವಾಗ ಅಬ್ದುಲ್ ರಹೀಮ್ ಅವರ ಮೃತದೇಹವನ್ನು ಕೊಂಡು ಬರ್ತಾ ಇದ್ರು, ಅದರ ನಡುವೆ ಈ ಪರಂಗಿಪೇಟೆ ಎಂಬ ಪ್ರದೇಶದಲ್ಲಿ ಬಂದ ಕೂಡಲೇ ಅಲ್ಲಿ ನೂರಾರು ಜನ ಮುಸ್ಲಿಂ ಕಾರ್ಯಕರ್ತರು ಸೇರಿಕೊಂಡ್ರು. ಅಲ್ಲಿ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಹಾಗೆಯೇ ಇನ್ನೊಂದು ಕಡೆ SDPI ಮುಖಂಡರು ಕಾಂಗ್ರೆಸ್ ಮುಖಂಡರನ್ನ ತರಾಟೆಗೆ ತೆಗೆದುಕೊಂಡಿರುವಂಥ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಅದರಲ್ಲಿ ಹೇಳ್ತಾ ಇರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ ರಕ್ಷಣೆ ಕೊಡಲಿಕ್ಕೆ ವಿಫಲ ಆಗಿದೆ. ಈ ಹಿನ್ನೆಲೆಯಲ್ಲಿ ಯಾರೆಲ್ಲ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಮುಖಂಡರಿದ್ದಾರೆ ಅವರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇದರ ನಡುವೆ ಈ ಮಾರ್ಗದ ಯಾವಾಗ ಮೃತದೇಹವನ್ನು ಸಾಗಿಸ್ತಾ ಇದ್ರು, ಅದರ ಎಲ್ಲೆಲ್ಲಿ ಮೃತದೇಹವನ್ನು ನಿಲ್ಲಿಸಿದ್ದಾರೆ, ಮಸೀದಿ ಇದ್ದ ಕಡೆ ಜನರು ಸೇರ್ಕೊಂಡು ಘೋಷಣೆಗಳನ್ನು ಕೂಗಿದ್ದಾರೆ, ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ರಸ್ತೆ ತಡೆ ನಡೆಸಿದ್ದಾರೆ. ಆದರೆ ಪೊಲೀಸರು ಅವರನ್ನು ಸಮಾಧಾನಪಡಿಸಿ ಈಗ ಮೃತದೇಹ ಅವರ ಗ್ರಾಮ ಕೊಲ್ತಮಜಲಿಗೆ ಹೋಗಿ ತಲುಪಿದೆ. ಅಲ್ಲಿರುವಂತಹ ಮಸೀದಿಯಲ್ಲಿ ಈಗ ಕ್ರಿಯೆಗಳು ನಡೀತಾ ಇದೆ. ಅಂತಿಮ ಕ್ರಿಯೆ ಏನೇನು ನಡಿಬೇಕು ಇಸ್ಲಾಂ ಪ್ರಕಾರ ಅದು ನಡೀತಾ ಇದೆ. ಅದರ ಮೊದಲು ಅಂತಿಮ ದರ್ಶನ ಕೂಡ ಇಡಲಾಗಿತ್ತು. ಇದರ ನಂತರ ಈಗ ಇಸ್ಲಾಂ ಪ್ರಕಾರ ಯಾವ ರೀತಿಯ ಅಂತಿಮ ವಿಧಿವಿಧಾನಗಳಿದೆ ಅದನ್ನು ನಡೆಸಿ ಈ ದಫನ್ ಕಾರ್ಯ ನೆರವೇರಲಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.